It's happening again. At 9:21 a.m. local time, another magnitude 6.5 earthquake just hit off the coast of New Zealand. Shallow, violent, just 12 kilometers deep. This is the third major quake in under 24 hours. We started with a 6.1 off Japan, then a 6.5 near Raoul Island. Now another 6.5, even closer to the mainland. The Pacific Plate is breaking loose across multiple fault lines. 3 quakes, 1 day. This is not normal. We're tracking every ಇವರು ಹೇಳಿದ್ದನ್ನೆಲ್ಲ ಕೇಳಿದ್ರಲ್ಲ. ರೀಸೆಂಟಾಗಿ ಅರ್ಥಕ್ವೇಕ್ಗಳನ್ನೋದು ಜಾಸ್ತಿ ಆಗ್ತಾ ಇದೆ. ಅದು ಪೆಸಿಫಿಕ್ ಓಷನಲ್ಲಿ ವಾಲ್ಕೆನೋ ಎರಪ್ಷನ್ ಎಲ್ಲೆಲ್ಲಿ ಆಗ್ತಾ ಇದೆ ಆ ಜಾಗದಲ್ಲಿ, ಅಂದರೆ ಈ ಪೋರ್ಷನ್ ಏನು ಕಾಣಿಸ್ತಾ ಇದೆ ಈ ಪೋರ್ಷನಲ್ಲಿ ಅರ್ಥಕ್ವೇಕ್ಗಳನ್ನೋದು ಜಾಸ್ತಿ ಆಗ್ತಾ ಇದೆ. ಭೂಮಿ ಮೇಲೆ ಈಕ್ವೆಡಾರ್ ಸುತ್ತಮುತ್ತ ಇರುವಂಥ ಇದನ್ನು ರಿಂಗ್ ಆಫ್ ಫೈರ್ ಅಂತಲೇ ಕರೀತಾರೆ. ಯಾಕೆಂದರೆ ಇಲ್ಲಿ ಯಾವಾಗಲೂ ಕೂಡ ಅರ್ಥಕ್ವೇಕ್ ಜೊತೆಗೆ ಕಂಟಿನ್ಯೂಸ್ ಆಗಿ ಉಕ್ಕುವಂಥ ಅಗ್ನಿಪರ್ವತಗಳು ಕೂಡ ಇದ್ದಾವೆ. ಸುಮಾರು ಅಗ್ನಿಪರ್ವತಗಳು ಆಗಾಗ ಹೊಗೆನ ಚಿಮ್ತಾ ಇರುತ್ತೆ, ಆಗಾಗ ಹೊಗೆ ಚಿಮ್ಮೋದನ್ನು ಕಡಿಮೆ ಮಾಡ್ತಾ ಇರುತ್ತೆ. ಅಂಥ ಅಗ್ನಿಪರ್ವತಗಳು ಇಲ್ಲಿ ಹೆಚ್ಚಾಗಿದ್ದಾವೆ. ಈಗ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ ಪ್ಲಸ್ ಭೂಮಿನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಈ ಭಾಗ ಏನಿದೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಪೋರ್ಷನ್ ಆಗ್ಬೋದು, ಈ ಫಿಲಿಪೈನ್ಸ್ ಆಗ್ಬೋದು, ಇನ್ನು ಜಪಾನ್ ಪೋರ್ಷನ್, ಈ ಪೋರ್ಷನಲ್ಲಿ ಎಲ್ಲ ಕಡೆ ಕೂಡ ಈಗ ಅಗ್ನಿಪರ್ವತಗಳು ಹೆಚ್ಚಾಗಿ ಉಕ್ಕೋದಕ್ಕೆ ಶುರುವಾಗಿದೆ. ಇದಕ್ಕೆ ಒಂದು ರೀಸನ್ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಏನಂದರೆ ಈ ಪೆಸಿಫಿಕ್ ಓಷನ್ ಏನಿದೆ ಈ ಭಾಗದ ಭೂಭಾಗ ಏನಿದೆ ಸ್ಟ್ರಿಂಕೇಜ್ ಅನ್ನೋದಾಗ್ತಾ ಇದೆ. ಒಂದು ಕಡೆ ಜಪಾನ್ ಈ ಭಾಗದಲ್ಲಿ ಈ ಪ್ಲೇಟ್ ಅನ್ನೋದಿದೆಯಲ್ಲ ಶ್ರಿಂಕೇಜ್ ಅಂದರೆ ಭೂಮಿಯ ಒಳಗಡೆಗೆ ಸೇರ್ಕೊಳ್ತಾ ಇದೆ. ಅದಕ್ಕೋಸ್ಕರ ಈ ಸ್ಪೇಸ್ ಏನಿದೆ ಕಡಿಮೆ ಆಗ್ತಾ ಇದೆ. ಈ ಎರಡೂ ಭೂಭಾಗದ ಡಿಸ್ಟೆನ್ಸು ಮುಂದೆ ಒಂದು ದಿನ ಕಡಿಮೆ ಆಗ್ಬೋದು, ಕಿಲೋಮೀಟರ್ಗಟ್ಟಲೆ ಕಡಿಮೆ ಆಗ್ಬೋದು. ಅಂಥ ಪರಿಸ್ಥಿತಿ ಈಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇಲ್ಲೆಲ್ಲ ಲಾವಾ ಉಕ್ಕೋದಕ್ಕೆ ಶುರುವಾಗಿರೋದು, ಅಲ್ಲಂದ್ರಲ್ಲಿ ಅಗ್ನಿಪರ್ವತಗಳು ಈಗ ಚಿಮ್ತಾ ಇದ್ದಾವೆ. ಅದರಲ್ಲೂ ಪೆಸಿಫಿಕ್ ಓಷನ್ನಲ್ಲಿರುವಂಥ ಮೇನ್ ಅಗ್ನಿಪರ್ವತಗಳ ಬಗ್ಗೆ ಕೇಳಿದ್ದೀವಿ. ಹವಾಯಿ ದ್ವೀಪದಲ್ಲಿರೋ ಅಗ್ನಿಪರ್ವತ ಆಗ್ಬೋದು, ನ್ಯೂಜಿಲ್ಯಾಂಡಲ್ಲಿರೋ ಅಗ್ನಿಪರ್ವತ, ಫಿಲಿಪೈನ್ಸಲ್ಲಿರೋ ಅಗ್ನಿಪರ್ವತ, ಇಂಡೋನೇಷ್ಯಾ ಈ ಕಡೆ ಇರೋ ಅಗ್ನಿಪರ್ವತಗಳೆಲ್ಲ ರೀಸೆಂಟಾಗಿ ಹೊಗೆ ಆಡ್ತಾ ಇದ್ವು. ಈಗಂತೂ ಉಕ್ತಾನೆ ಇದ್ದಾವೆ. ಮೇಜರ್ ಇಂಪ್ಯಾಕ್ಟ್ ಮುಂದೆ ಒಂದು ದಿನ ಮಾಡುತ್ತೆ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಈಗ ಇದು ಇಂಪ್ಯಾಕ್ಟ್ ಮಾಡೋದ್ರಿಂದ ಪ್ಲಸ್ ಈ ಪೋರ್ಷನ್ನಲ್ಲಿರುವಂಥ ಭೂಭಾಗ ಮೂವ್ ಆಗ್ತಾ ಇರೋದ್ರಿಂದ ಅಮೇರಿಕಾದಲ್ಲಿರುವಂಥ ಈ ಕೋಸ್ಟಲ್ ಏರಿಯಾ ಏನಿದೆ ನಾರ್ತ್ ಅಮೇರಿಕಾ ಭಾಗದ್ದು ಇದಕ್ಕೂ ಕೂಡ ಸುನಾಮಿ ಇಂಪ್ಯಾಕ್ಟ್ ಆಗ್ಬೋದು ಅಂತಲೇ ಸೈಂಟಿಸ್ಟ್ಗಳು ಎಚ್ಚರಿಸಿದ್ದಾರೆ. ಈಗ ಆಲ್ರೆಡಿ ಜಪಾನದ ಎಷ್ಟೋ ಭಾಗದಲ್ಲಿ ಕೋಸ್ಟಲ್ ಏರಿಯಾಗಳಲ್ಲಿ ಜನ ಶಿಫ್ಟ್ ಆಗೋದಕ್ಕೆ ಶುರು ಮಾಡಿದ್ದಾರೆ. ಜಪಾನಲ್ಲಿ ಈ ಭಾಗದಲ್ಲಿ ಮುಂದೆ ಒಂದು ದಿನ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ. ಕಾರಣ ಈ ಪ್ಲೇಟ್ ಏನು ತೋರಿಸ್ತಾ ಇದ್ದಾರೆ, ಈ ಜಪಾನ್ ಆಗ್ಬೋದು, ಈ ಕಡೆ ಗಲ್ಫ್ ಆಫ್ ಅಲೆಸ್ಕಾ ಆಗ್ಬೋದು, ಇನ್ನು ಬೇಯಿಂಗ್ ಸಿ ಈ ಪೋರ್ಷನ್ನಲ್ಲಿರುವಂಥ ಈ ಪ್ಲೇಟು ಶ್ರಿಂಕೇಜ್ ಆಗೋದಕ್ಕೆ ಶುರುವಾಗಿದೆ. ಅದಕ್ಕೋಸ್ಕರನೇ ಇಷ್ಟೊಂದು ಜೀವಂತ ಅಗ್ನಿಪರ್ವತಗಳು ಈಗ ಕಣ್ಮುಂದೆ ಕಾಣೋದಕ್ಕೆ ಸಿಗ್ತಾ ಇದೆ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ರೀಸೆಂಟಾಗಿ ಒಂದು ದಿನದಲ್ಲಿ 3 ಕಡೆ ಭೂಕಂಪಗಳಾಗಿದ್ದ ಬಗ್ಗೆ ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ವಿ. ರೀಸನ್ ಬಂದು ಇದೇ ಆಗಿದೆ. ಭೂಕಂಪ ಆಗಿರುವಂಥ ಝೋನ್ಗಳು ಕೂಡ ಅವ್ರು ತೋರಿಸಿದ್ರು. ಜಪಾನ್ ಸರೌಂಡಿಂಗ್ ಈ ಭಾಗದಲ್ಲಿ ಒಂದು ಭೂಕಂಪ ಆದರೆ ಅಲ್ಲಿಂದ ನೆಕ್ಸ್ಟ್ ಈ ಭಾಗದಲ್ಲಿ ಇನ್ನೊಂದು ಭೂಕಂಪ ಆಗಿದೆ, ಇನ್ನು ನ್ಯೂಜಿಲ್ಯಾಂಡ್ ಭಾಗದಲ್ಲಿ ಇನ್ನೊಂದು ಭೂಕಂಪ ಆಗಿದೆ. ಎಲ್ಲ ಕೂಡ ಒಂದೇ ಪೋರ್ಷನ್. ಈ ಪ್ಲೇಟ್ ಎಲ್ಲೆಲ್ಲಿದೆ ಪೆಸಿಫಿಕ್ ಓಷನ್ ಪ್ಲೇಟ್ ಎಲ್ಲೆಲ್ಲಿದೆ ಆ ಪೋರ್ಷನ್ನಲ್ಲಿರುವಂಥ ಜಾಗದಲ್ಲಿ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ. ಸೈಂಟಿಸ್ಟ್ಗಳು ಅದನ್ನೇ ಹೇಳ್ತಾ ಇರೋದು. ಭೂಮಿನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆಯಿಂದ ಈ ಪೆಸಿಫಿಕ್ ಓಷನ್ ಪ್ಲೇಟ್ ಏನಿದೆ ಚಿಕ್ಕದಾಗ್ತಾ ಇದೆ. ಇನ್ನು ಅಟ್ಲಾಂಟಿಕ್ ಓಷನ್ ಪ್ಲೇಟ್ ಏನಿದೆ ಇದು ದೊಡ್ಡದಾಗ್ತಾ ಇದೆ. ಆಫ್ರಿಕಾ ಮತ್ತು ಸೌತ್ ಅಮೇರಿಕಾ ಮಧ್ಯೆ ಇದ್ದಂಥ ಡಿಸ್ಟೆನ್ಸು ಜಾಸ್ತಿ ಆಗ್ತಾ ಇದೆ. ಇದೇ ಭೂಮಿನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆ ಅಂತಲೇ ಹೇಳ್ತಾ ಇದ್ದಾರೆ. ಈ ಮೇಜರ್ ಬದಲಾವಣೆ ಆಗೋದಕ್ಕೆ ಕಾರಣ ಬಂದು ಭೂಮಿ ಒಳಗಡೆ ಇರುವಂಥ ಲಾವಾ ಮ್ಯಾಗ್ಮಾ ಮೂವ್ಮೆಂಟ್ ವೇರಿಯೇಷನ್ ಆಗಿರೋದು, ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾಗಿರೋದು. ಎರಡರಿಂದ ಈಗ ಇಷ್ಟೊಂದು ಅಗ್ನಿಪರ್ವತಗಳು ಉಕ್ಕೋದಕ್ಕೆ ಶುರುವಾಗಿದೆ. ಪೆಸಿಫಿಕ್ ಓಷನ್ ಕೆಳಗಡೆ ಇರುವಂಥ ಈ ಟೆಕ್ಟಾನಿಕ್ ಪ್ಲೇಟು ಭೂಮಿ ಒಳಗಡೆ ಹೋಗ್ತಾ ಇದೆ. ಈ ಭಾಗದಲ್ಲಿರುವಂಥ ಅಟ್ಲಾಂಟಿಕ್ ಓಷನ್ ಭಾಗದಲ್ಲಿರುವಂಥ ಪ್ಲೇಟ್ಗಳು ಮೇಲಕ್ಕೆ ಬರೋದಕ್ಕೆ ಶುರುವಾಗಿದೆ. ಇದೇ ರೀತಿ ಹೋದರೆ ಮುಂದೆ ಒಂದು ದಿನ ಮೊದಲೇ ಹೇಳಿದ ಹಾಗೆ ಅಮೇರಿಕಾ ಮತ್ತು ಜಪಾನ್ ಮಧ್ಯೆ ಇರುವಂಥ ಈ ಸಿ ಡಿಸ್ಟೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಆಫ್ರಿಕಾ ಮತ್ತು ಅಮೇರಿಕಾ ಮಧ್ಯೆ ಇರುವಂಥ ಈ ಸಿ ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಬದಲಾವಣೆ ಈಗ ಭೂಮಿನಲ್ಲಿ ಆಗೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಸೈಂಟಿಸ್ಟ್ಗಳು ಹೇಳಿರೋದು ಭೂಮಿನಲ್ಲಿ ಆಗ್ತಾ ಇರೋ ಬದಲಾವಣೆ ಪ್ಲಸ್ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ ಎರಡೂ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಭೂಮಿನ. ಇದರಿಂದ ಎಷ್ಟೆಷ್ಟೋ ಕೋಸ್ಟಲ್ ಏರಿಯಾಗಳು ಮುಂದೆ ಒಂದು ದಿನ ಭೂಮಿನಲ್ಲಿ ಮುಳುಗೋಗೋ ಚಾನ್ಸಸ್ ಇರುತ್ತೆ. ಇನ್ನು ಯಾವುದ್ಯಾವುದೋ ರೀತಿ ಬದಲಾವಣೆಗಳಾಗ್ತಾ ಇದೆ. ಅದರ ಇಂಪ್ಯಾಕ್ಟನ್ನು ಎದುರಿಸೋದಕ್ಕೆ ಕೋಸ್ಟಲ್ ಏರಿಯಾದಲ್ಲಿರುವಂಥ ಜನ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಈಗ ಅಮೇರಿಕಾ ಕೂಡ ಅಂಥ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಜಪಾನ್ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇನ್ನು ಬೇರೆ ಬೇರೆ ದೇಶಗಳು
ಆಗೋ ಅನಾಹುತನ ಎದುರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾವೆ. ಇನ್ನು ಈ ಥರ ಎಷ್ಟೆಷ್ಟೋ ಕಡೆ ಆಗ್ತಾ ಇದೆ ಬದಲಾವಣೆಗಳು. ಇದನ್ನು ಜಿಯಾಲಜಿಸ್ಟ್ಗಳು ಸ್ಟಡಿ ಮಾಡಿ ಎಲ್ಲರಿಗೂ ತಿಳಿಸಿ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಪ್ರಕೃತಿನಲ್ಲಿ ಮೇಜರ್ ಬದಲಾವಣೆ ಅನ್ನೋದು ಆಗೋದಕ್ಕೆ ಶುರುವಾಗಿದೆ. ಇದನ್ನು ಎದುರಿಸೋದಕ್ಕೆ ಸಿದ್ಧ ಆಗೋಣ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.